ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ 16,108 ಜನರ ವಿವಾಹವನ್ನು ಮಾಡಿಕೊಂಡ. ಅವರ ಜೊತೆಗೆ ತಾನು ಕ್ರೀಡೆಯನ್ನು ಮಾಡಿದ. ಭಗವಂತನಿಗೆ ಕಾಮ ಇದೆಯೇ ಎನ್ನುವ ಪ್ರಶ್ನೆಯನ್ನು ನಿನ್ನೆ ದಿವಸ ವಾದಿರಾಜರು ಮಾಡಿಕೊಂಡು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ನೀಡಿ, ಈ ನಮ್ಮ ಭಗವಂತನಿಗೆ ಕಾಮ ಅಂತನ್ನೋದು ಇಲ್ಲ. ಆ ಕಾಮನನ್ನೇ ಪಡೆದಂತಹ, ಕಾಮನನ್ನು ಹುಟ್ಟಿಸಿದಂತಹ, ಕಾಮನನ್ನು ಗೆದ್ದಂತಹ ಭಗವಂತ, ಇಂತಹ ಭಗವಂತ ತಾನು ಮತ್ತೆ ಆ ಎಲ್ಲ ಸ್ತ್ರೀಯರಲ್ಲಿ ಮಕ್ಕಳನ್ನು ಹೇಗೆ ಪಡೆದ, ಕಾಮ ಇಲ್ಲದೆ ಮಕ್ಕಳನ್ನು ಹೇಗೆ ಪಡೆದ ಎನ್ನುವ ಪ್ರಶ್ನೆಗೆ ಅದ್ಭುತವಾದ ಉತ್ತರವನ್ನು ವಾದಿರಾಜರು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಪದ್ಯವನ್ನು ವಾದಿರಾಜರು ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಎಂದ ಭಾಗವತದ ಚಂದದ ಮಾತನು ಮಂದ ಮಾನವ ಮನಸ್ಸಿಗೆ, ತಂದು ಕೋ ಜಗಕ್ಕೆ ಕೈವಲ್ಯ ನೀವ ಮುಕುಂದಗೆ ಕುಂದು ಕೊರತೆ ಸಲ್ಲದು ಶೋಭಾನೆ. ಭಾಗವತದ ಒಂದೊಂದು ಮಾತು ಕೂಡ ಬಹಳ ಚಂದವಾದದ್ದು. ಅದಕ್ಕೆ ದಾಸರು ಅನೇಕ ಕಡೆಗಳಲ್ಲಿ ವರ್ಣನೆ ಮಾಡ್ತಾರೆ. ಮತದೋಳು ಮಧ್ವ ಮತ, ವ್ರತದೋಳು ಹರಿದಿನ, ಕಥೆಯೋಳು ಭಾಗವತವೆನ್ನಿ ಕೋಲೆ, ಕಥೆಯೋಳು ಭಾಗವತವೆನ್ನಿ ಪ್ರತಿಮೆಯೋಳು ವಿಷ್ಣು ಪ್ರತಿಮೆಯನ್ನಿ ಕೋಲೆ ಅಂಥೇಳಿ ಮೋಹನದಾಸರು ಹೇಳುವಂತೆ, ಕಥೆಗಳು ಅಂತ ಬಂತು ಅಂತಂದರೆ ಭಾಗವತ ಎನ್ನುವಂತಹ ಕಥೆ. 7 ದಿನಗಳಲ್ಲಿ ಪರೀಕ್ಷಿತ ಮಹಾರಾಜನನ್ನು ಅದ್ಭುತವಾದಂತಹ ಭಗವಂತನ ಲೋಕಕ್ಕೆ ಕಳಿಸಿದಂತಹ ಕಥೆ ಅದು ಭಾಗವತದ ಕಥೆ. ಅಂತಹ ಭಾಗವತ ಕಥೆಯೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಇನ್ನೊಂದು ಸ್ತ್ರೀಯರ ಸಂಘವನ್ನು ಮಾಡಿದ, ಇದು ಭಗವಂತನಿಗೆ ದೋಷವಲ್ಲವೇ ಎನ್ನುವ ಪ್ರಶ್ನೆಗೆ ಅನೇಕ ರೀತಿಯಾದ ಉತ್ತರವನ್ನು ಕೊಡ್ತಾ ಇಲ್ಲಿಯೂ ಕೂಡ ಕೇಳ್ತಾ ಇದ್ದಾರೆ. ಇಂತಹ ಭಾಗವತದ ಕಥೆ ಮಂದಮಾನವರ ಮನಸ್ಸಿಗೆ ನಿಲುಕಲಿಕ್ಕೆ ಸಾಧ್ಯ ಏನು ಅಂತ. ಯಾಕೆ ಅಂತಂದರೆ ಭಾಗವತ ನಿಲುಕಬೇಕಾದದ್ದು ಯಾರಿಗೆ ಅಂತಂದರೆ ಭಾಗವತರಿಗೆ. ಭಾಗವತರು ಅಂದರೆ ಏನು ಅಂದರೆ, ಯೇ ವಿಷ್ಣೋಪದ ಪದ್ಮಚಿಂತನ ರತಾಸ್ತತ್ಕರ್ಮ ನಿಷ್ಠಾಶ್ಚಯೇ ಏತದ್ಭಕ್ತಪರಾಯಣ ಶುಭದಿಯ ಏರ್ಚಂತಿ ಮಾಂಚಾನಿಶಂ. ಇಂಥವರು ಮಾತ್ರ ಭಾಗವತರಾಗಲಿಕ್ಕೆ ಸಾಧ್ಯ ಇದೆ. ಅದನ್ನೇ ನಮ್ಮ ವಾದಿರಾಜರು ಇನ್ನೊಂದು ಕಡೆಯಲ್ಲಿ ತಿಳಿಸ್ತಾರೆ. ಯಾರು ಭಗವಂತನ ಪಾದ ಕಮಲಗಳನ್ನು ನಂಬಿ ಬದುಕ್ತಾ ಇರ್ತಾರೆಯೋ, ದಾಸನ ಮಾಡಿಕೋ ಎನ್ನ ಅಂತ ನಿತ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ಲ, ಅಂತಹ ಭಗವಂತನ ಪಾದವನ್ನೇ ನಂಬಿ ಬದುಕ್ತಾ ಇರ್ತಾರಲ್ಲ, ಅಂತಹ ಭಕ್ತರು ಯೇ ವಿಷ್ಣೋಪದ ಪದ್ಮಚಿಂತನರತಾಹ ತತ್ಕರ್ಮ ನಿಷ್ಠಾಶ್ಚಯೇ. ತನಗೆ ವಿಹಿತವಾದ ಕರ್ಮಗಳನ್ನು ಬ್ರಹ್ಮಚಾರಿಯಾದವ, ಸನ್ಯಾಸಿಯಾದವ, ಗೃಹಸ್ಥನಾದವ, ವಾನಪ್ರಸ್ಥಾಶ್ರಮಿಯಾದಂತಹ 4 ವರ್ಣಾಶ್ರಮ ಧರ್ಮಗಳಿಗೆ ಉಚಿತವಾದಂತಹ ಕರ್ಮಗಳನ್ನು ಯಾರು ಮಾಡ್ತಾ ಇರ್ತಾರೆಯೋ, ಏತದ್ಭಕ್ತಪರಾಯಣ ಶುಭದಿಯ ಏತದ್ಭಕ್ತಪರಾಯಣ, ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತಹ ದಾಸರ ಸೇವೆಯನ್ನು ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ವಿಜಯದಾಸರಂತಾರೆ, ವಾಸುದೇವನೇ ನಿನ್ನ ದಾಸರ 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 ದಾಸ್ಯವ ಕೊಡು ಸಾಕೆಂದರೆ, ಇದನಾದರೂ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬಿ ಭಜಿಸುವುದೆಂತೋ. ಭಗವಂತ ನನಗೇನೂ ಬೇಡ, ನಿನ್ನ ದಾಸರ ದಾಸ್ಯವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಈ ದಾಸ್ಯ ಬೇಕು ಅಂತಂದರೆ, ನಾವು ಭಗವದ್ಭಕ್ತರ ದಾಸರಾದರೆ ಭಗವಂತ ನಮ್ಮ ಮನೆಯ ದಾಸನಾಗ್ತಾನಂತೆ. ಅದಕ್ಕೆ ವಿಜಯದಾಸರು ಪ್ರಾರ್ಥನೆ ಮಾಡಿದ್ದು ದಾಸನಾಗಬೇಕು ಅಂತ. ದಾಸರ ಮನೆಯ ದಾಸನು ದಾಸನಾನು, ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ. ದಾಸರ ಮನೆಯ ದಾಸನು ದಾಸನಾನು. ನಾವು ದಾಸರ ದಾಸ್ಯವನ್ನು ವಹಿಸಿದ್ದೇ ಆದರೆ ಭಗವಂತ ನಮ್ಮ ಮನೆಯ ದಾಸನಾಗಿ ಓಡಿ ಬರ್ತಾನಂತೆ. ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ ಅಂತ ಕೇಳ್ತಾರೆ. ಆ ನಿಟ್ಟಿನಲ್ಲಿ ದಾಸರಾಗಬೇಕಂತೆ. ಹಾಗೆ ದಾಸರಾದಾಗ ಭಗವಂತ ನಮ್ಮ ಮನೆಯಲ್ಲಿ ಬಂದು ಆಟವನ್ನು ಆಡ್ತಾನಂತೆ. ಧಣಿಯ ನೋಡಿದೆ ನಾ ವೆಂಕಟನ,
ಅದಕ್ಕೆ ಪುರಂದರದಾಸರಂತಾರೆ, ಇಡೀ ಜಗತ್ತಿಗೆ ಧಣಿಯಾದವ ಏನು ಮಾಡ್ತಾನೆ? ಕೇಸಕ್ಕೆ ಅನ್ನ ಉಂಬುವನ, ಬಡ್ಡಿ ಕಾಸು ಬಿಡದೆ ಹೊನ್ನ ಗಳಿಸುವನ, ಘೋಷನಾದಕ್ಕೆ ನಲಿಯುವನ, ತನ್ನ ದಾಸರ ಮ್ಯಾಳದೊಳು ಕುಣಿದಾಡುತ್ತಿಹನ. ಧಣಿಯ ನೋಡಿದೆ ನಾ ವೆಂಕಟನ. ತನ್ನ ದಾಸರ ಮ್ಯಾಳಗಳಲ್ಲಿ ಬಂದು ಭಗವಂತ ಕುಣಿತಾನಂತೆ. ಆ ನಿಟ್ಟಿನಲ್ಲಿ ನಾವು ದಾಸರಾಗಬೇಕಂತೆ. ಹೀಗೆ ಆ ದಾಸರಾದಂಥವರು, ಆ ಯಾವ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರುವಂಥವರು, ಶುಭದಿಯ ಯಾವಾಗಲೂ ಭಗವಂತನ ಮಂಗಲಮಯವಾದ ಜ್ಞಾನವನ್ನು ಮಾಡಿಕೊಳ್ಳುವಂಥವರು, ಏರ್ಚಂತಿ ಮಾಂಚಾನಿಶಂ, ಯಾರು ನಿತ್ಯದಲ್ಲಿ ನನ್ನನ್ನು ಅರ್ಚನೆ ಮಾಡ್ತಾ ಇರ್ತಾರಲ್ಲ. ಏನು ಅರ್ಚನೆ ಮಾಡೋದಿದೆ ನಾವು ಭಗವಂತನಿಗೆ? ಒಂದು ಹೂವನ್ನು ಸಮರ್ಪಣೆ ಮಾಡ್ತೇವ, ಒಂದು ಹಾಸಿಗೆಯನ್ನು ಸಮರ್ಪಣೆ ಮಾಡ್ತೇವ, ಒಂದು ನೀರನ್ನು ಸಮರ್ಪಣೆ ಮಾಡ್ತೇವ. ನಾಗಶಯನನೇ ನಾರದ ವಂದ್ಯನೇ, ಹ್ಯಾಗೆ ಅರ್ಚಿಸಲಿ ನಿನ್ನ ಶ್ರೀಹರಿಯೇ, ಹ್ಯಾಗೆ ಮೆಚ್ಚಿಸಲಿ ನಿನ್ನ. ಮಂಗಳಾಭಿಷೇಕಕ್ಕೆ ಉದಕ ತರುವೆನೇನೆ, ಗಂಗೆ ಅಂಗುಷ್ಟದೇನಿ ಪಡೆದಿರುವೆ. ಸಂಗೀತ ಕೀರ್ತನೆಯ ಪಾಡಬೇಕೆಂದರೆ ತುಂಬುರು ನಾರದರು ಪಾಡುತ್ತಿಹರೋ ದೇವ, ಹ್ಯಾಗೆ ಅರ್ಚಿಸಲಿ ನಿನ್ನ ಶ್ರೀಹರಿಯೇ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿಯೇ, ಹ್ಯಾಗೆ ಅರ್ಚಿಸಲಿ ನಿನ್ನ. ಹಾಸಿಗೆಯನ್ನು ತಂದು ಹಾಸಬೇಕೆಂದರೆ ಶೇಷನ ಮೇಲೆ ನೀ ಪವಡಿಸಿದೆ. ಬೀಸಣಿಕೆಯ ತಂದು ಬೀಸಬೇಕೆಂದರೆ ಬೀಸುತಿಹನು ಗರುಡ ತನ್ನ ಪಂಖದಿಂದ, ಹ್ಯಾಗೆ ಅರ್ಚಿಸಲಿ ನಿನ್ನ. ಏನು ಅರ್ಚನೆ ಮಾಡಲಿಕ್ಕೂ ಬರೋದಿಲ್ಲ, ಆದರೆ ಪೂಜೆಯನ್ನು ಮಾಡಿ, ಸುಲಭ ಪೂಜೆಯ ಮಾಡಿ ಶ್ರೀಹರಿಗೆ ಅಂತ ಹೇಳಿದಂತೆ ಪೂಜೆಯನ್ನು ನಿತ್ಯದಲ್ಲಿ ಯಾರು ಮಾಡ್ತಾ ಇರ್ತಾರೋ ಅವರು ಭಾಗವತರು. ಅಂತಹ ಭಾಗವತರು ಮಾತ್ರ ಭಗವಂತನ ಬಗ್ಗೆ ಸರಿಯಾದ ಜ್ಞಾನವನ್ನು ಮಾಡಿಕೊಳ್ತಾರೆ. ಮಂದಮಾನವ ಮನಸ್ಸಿಗೆ, ಮಂದಮಾನವರಿಗೆ ಇದು ಮನಸ್ಸಿಗೂ ಕೂಡ ನಿಲುಕುವುದಲ್ಲ, ಬುದ್ಧಿಗೂ ಕೂಡ ನಿಲುಕುವುದಲ್ಲ. ಇಂತಹ ಭಗವಂತನ ಅದ್ಭುತವಾದ ಕಥೆ ಇದು, ಜಗಕ್ಕೆ ಕೈವಲ್ಯವನ್ನೇ ನೀಡುವಂತಹ ಕಥೆ. ಇಂತಹ ಮುಕುಂದನಿಗೆ ಕುಂದು ಕೊರತೆ ಸಲ್ಲದು. ಇಂತಹ ಭಗವಂತನಿಗೆ ಯಾವ ರೀತಿಯಾದ ಕುಂದು ಇಲ್ಲ, ಕೊರತೆಯೂ ಕೂಡ ಇಲ್ಲ, ಯಾವುದರಿಂದಲೂ ಭಯ ಇಲ್ಲ, ಯಾವುದರಿಂದಲೂ ಕೂಡ ನಮ್ಮ ಭಗವಂತನಿಗೆ ಕೊರತೆ ಇಲ್ಲ. ಏನು ಬೇಕೋ ಎಲ್ಲವನ್ನ ತುಂಬಿಕೊಡುವ ಸಾಮರ್ಥ್ಯ ನಮ್ಮ ಭಗವಂತನಿಗೆ ಇದೆ. ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟು ಕಾವನು ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವ ಗಟ್ಟಿದವ ಅಂತಾರೆ ವಾದಿರಾಜರು. ಅಂದ ಮೇಲೆ ಇಂತಹ ಭಗವಂತ ನಾವು ಎಳ್ಳಿನಷ್ಟು ಮುಂದೆ ಇಟ್ಟರೂ ಸಾಕು, ಭಗವಂತ ಅದನ್ನು ಬೆಟ್ಟದಷ್ಟು ಮಾಡಿಕೊಡುವಂತಹ ಸಾಮರ್ಥ್ಯ ನಮ್ಮ ಭಗವಂತನಿಗೆ ಇದೆ. ಇಂತಹ ಭಗವಂತನಿಗೆ ಕುಂದು ಕೊರತೆಗಳು ಎಂದಿಗೂ ಕೂಡ ಸಲ್ಲದು ಎನ್ನುವುದಾಗಿ ತಿಳಿಸ್ತಾ, ಇಂತಹ ಭಗವಂತ ಶೃಂಗಾರವನ್ನು ಮಾಡಿದ್ದಲ್ಲ. 7 ವರ್ಷದ ಭಗವಂತ 10-12 ವರ್ಷಗಳ ಸ್ತ್ರೀಯರ ಜೊತೆಗೆ ಆಟವನ್ನು ಆಡಿದ, ವಿಹಾರವನ್ನು ಮಾಡಿದ. ಸುರೂಪೀಣಾಂಚ ಗೋಪೀನಾಂ ಮಂಡಲೆ ಭಗವಾನ್ ಸ್ವಯಂ ನನರ್ಥ ವೇಣುನಾ ಗಾಯನ್ ರಸಕ್ರೀಡಾ ಮಹೋತ್ಸವೇ ಅಂತ ಹೇಳಿದಂತೆ ಇಷ್ಟು ಚಿಕ್ಕದಾದ ಬಾಲಕ ತಾನು ರಸಕ್ರೀಡೆಯನ್ನು ಮಾಡಿದ, ಕಾಮದ ಕ್ರೀಡೆಯನ್ನು ಆಡಿದ. ಇದು ಕಾಮದ ಕ್ರೀಡೆ ಅಲ್ಲ, ಕೇವಲ ಆನಂದದ ಉದ್ರೇಕ. ಆ ಸ್ತ್ರೀಯರ ಜೊತೆಗೆ, ಗೋಪಿಕೆಯರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಕೇವಲ ಆಟವನ್ನು ಆಡಿದ. ಚಿಕ್ಕ ಮಕ್ಕಳು ಹೇಗೆ ದೊಡ್ಡವರ ಜೊತೆಗೆ ಆಟವಾಡಬೇಕು, ಹಾಗೆ ಚಿಕ್ಕ ಮಗುವಾದಂತಹ ಭಗವಂತ ಗೋಪಿಕಾ ಸ್ತ್ರೀಯರ ಜೊತೆಗೆ ಆಟವನ್ನು ಆಡಿದ್ದಾನೆ. ಮಂಡಲೇ ಭಗವಾನ್ ಸ್ವಯಂ ನನರ್ಥ ವೇಣುನಾ ಗಾಯನ್, ಕೊಳಲನ್ನು ಊತ್ತ ತಾನು ಗಾನವನ್ನು ಮಾಡ್ತಾ ಇದ್ದ. ಹಾಗೆ ಎಲ್ಲರಿಗೂ ಕೂಡ ತೃಪ್ತಿ ಪಡಿಸ್ತಾ ಇದ್ದ. ಸ್ತ್ರೀಯರೆಲ್ಲರೂ ಕೂಡ ಪುರುಷರು, ಅಗ್ನಿದೇವನ ಮಕ್ಕಳು, ವಾಯುದೇವರ ಅನುಗ್ರಹದಿಂದ ಭಗವಂತನ ಅಂಗಸಂಗವನ್ನು ಪಡೆಯಲಿಕ್ಕೆ ಭೂಲೋಕದಲ್ಲಿ ಅವತಾರ ಮಾಡಿದಂಥವರು. ಅಂತಹ ಎಲ್ಲರಲ್ಲಿಯೂ ಕೂಡ ಲಕ್ಷ್ಮೀದೇವಿಯ ಸಾನ್ನಿಧ್ಯವನ್ನು ಬಯಸಿ ಆ ಸಾನ್ನಿಧ್ಯವನ್ನು ಇಟ್ಟುಕೊಂಡು ಆ ಭಗವಂತ ರಸಕ್ರೀಡೆಯನ್ನು ಮಾಡಿದ. ಆದರೆ ಅದು ಕಾಮದ ಕ್ರೀಡೆಯಲ್ಲ, ಕೇವಲ ಅವರಿಗೆ ಸಂತೋಷ
ಮೋಕ್ಷವನ್ನು ಪಡಿಸ್ಲಿಕ್ಕಾಗಿ ಭಗವಂತ ತಾನು ಆಲಿಂಗನವನ್ನು ನೀಡಿದ ಎನ್ನುವುದಾಗಿ ತಿಳಿದುಕೊಳ್ಳಬೇಕು ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಹೇಗೆ ಆ ಬೀಜ ಅದನ್ನು ಹುರಿದಾಗ ಅದನ್ನು ಬೆಂಕಿಯಲ್ಲಿ ಹಾಕಿ ಮತ್ತೆ ಅದನ್ನು ನಾವು ಹೊಲದಲ್ಲಿ ಉಳಿದರೆ ಅದು ಮರ ಹೇಗೆ ಆಗುವುದಿಲ್ಲವೋ ಹಾಗೆ ನಮ್ಮ ಮನಸ್ಸೆನ್ನುವಂತಹ ಬೀಜವನ್ನು ಭಗವಂತನಲ್ಲಿ ನೆಟ್ಟದ್ದೇ ಆದರೆ ಆ ಎಲ್ಲ ಮತ್ತೆ ಅದು ವಿಷಯ ಪದಾರ್ಥಗಳ ಮೊಳಕೆ ಒಡೆಯದಂತೆ ರಕ್ಷಣೆ ಮಾಡಿ ತನ್ನೆಡೆಗೆ ನಮ್ಮ ಮನಸ್ಸನ್ನು ಸೆಳೆದುಕೊಳ್ಳುವಂತಹ ಕೃಷ್ಣ ಆಕರ್ಷತೀತಿ ಕೃಷ್ಣ, ಇಂತಹ ಕೃಷ್ಣನಿಗೆ ಪರನಾರಿ ಸಂಗವ ಇಲ್ಲವೇ ಇಲ್ಲ. ಇನ್ನೊಬ್ಬರ ಜೊತೆಗೆ ವಿಹಾರ, ಕ್ರೀಡೆ, ಸಂತೋಷ ಪಡುವುದು, ಕಾಮದಿಂದಲೇ ತನ್ನ ಜೀವನವನ್ನು ತೃಪ್ತಿಪಡಿಸಿಕೊಳ್ಳುವುದು ಇದು ಭಗವಂತನಿಗೆ ಇಲ್ಲ ಎನ್ನುವ ದಿಟ್ಟವಾದ ಸಂದೇಶವನ್ನು ವಾದಿರಾಜರು ಈ ಮಾತಿನ ಮುಖಾಂತರ ತಿಳಿಸ್ತಾ ಇದ್ದಾರೆ. ಎಂದ ಭಾಗವತದ ಚಂದದ ಮಾತನು ಮಂದ ಮಾನವ ಮನಸ್ಸಿಗೆ ತಂದುಕೋ ಜಗಕ್ಕೆ ಕೈವಲ್ಯವೀವ ಮುಕುಂದಗೆ ಕುಂದು ಕೊರತೆ ಸಲ್ಲದು ಶೋಭಾನೆ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯರ ಸತ್ಯ ಸಂಕಲ್ಪ ಬೆರೆತಿದ್ದ ಶೋಭಾನೆ. ಹೀಗೆ 10 ವರ್ಷದ ಕೆಳಗೆ ಇರುವಂತಹ ಮಕ್ಕಳ ಜೊತೆಗೆ ಹೆಣ್ಣು ಮಕ್ಕಳು ಆಟವಾಡ್ತಾರೆ. ಅದು ಆಟವಾಡಿದರೆ ಅದು ಕಾಮದಾಟವೇನು ಅಂತ ಕೇಳ್ತಾರೆ. ಇಷ್ಟು 7 ವರ್ಷದ ಬಾಲಕನ ಜೊತೆಗೆ 12-13 ವರ್ಷದ ಗೋಪಿಕಾ ಸ್ತ್ರೀಯರು ನೋಡಿ. ನಮ್ಮ ಭಗವಂತ ಏನು ಮಾಡಿದ? ಅನ್ಯ ಕನ್ಯೆಯಳ ಕೈಯ ಪಿಡಿದು ಸನ್ನೆ ಮಾಡಿ ಮಂತ್ರಾಕ್ಷತೆ ಜಲವನು ಕುನ್ನಿ ಹುಡುಗರಿಂದ ಅರ್ಪಣೆಗೈಸಿ ಇವಳೆನ್ನ ಪತ್ನಿ ಎಂದು ಹೇಳುತ್ತಿರುವುದಿದು ಏನೋ ತುಂಟತನ ಅಂತ ದಾಸರು ಕೇಳ್ತಾರೆ. ಭಗವಂತ ಮಾಡಿದಂತಹ ಕಾರ್ಯ ಇದು ತುಂಟವಾದಂತಹ ಕಾರ್ಯ ಅಂತಂತಾರೆ. ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ. ನಿನ್ನ ಭಗವಂತ ಜಾರನೂ ಹೌದು, ಚೋರನೂ ಹೌದು, ಸಿಟ್ಟೇನೋ ಬರ್ತದೆ, ಆದರೆ ಅವನ ಮುಖ ನೋಡಿದರೆ ಸುಕುಮಾರ, ಮತ್ತೆ ಆನಂದವಾಗಿ ಬಿಡ್ತದೆ. ಅವನಿಗೇನು ಮಾಡಬೇಕು ಅಂತ ಮನಸ್ಸಿಗೂ ಬರೋದಿಲ್ಲ. ಇಂತಹ ಭಗವಂತ 10 ವರ್ಷದ ಕೆಳಗೆ ಇರುವಂತಹ ಭಗವಂತ 12-13 ವರ್ಷದ ಸ್ತ್ರೀಯರಲ್ಲಿ ತನ್ನ ಚಿತ್ತವನ್ನು ನೆಡಲಿಕ್ಕೆ ಸಾಧ್ಯ ಇದೆ ಏನು? ಆ 10-12 ವರ್ಷದ ಆ ಯಾವ ಗೋಪಿಕಾ ಸ್ತ್ರೀಯರಾದರೂ ಚಿಕ್ಕ ಮಗುವಾದಂತಹ ಕೃಷ್ಣನಲ್ಲಿ ಚಿತ್ತವನ್ನಿಡಲಿಕ್ಕೆ ಸಾಧ್ಯ ಇದೆ ಏನು? ಸರ್ವಥಾ ಸಾಧ್ಯ ಇಲ್ಲ. ಅಂದ ಮೇಲೆ ನಮ್ಮ ಭಗವಂತನನ್ನು ಅರ್ಚಿಯಿಂದ ಅರ್ಚಿಸಿದರಷ್ಟೇ, ಅರ್ತಿಯಿಂದ ಭಕ್ತಿಯಿಂದ ಪೂಜಿಸಿದರು, ಭಕ್ತಿಯಿಂದ ಅಪ್ಪಿಕೊಂಡರು, ಆತ್ಮ ನಿವೇದನ ರೂಪವಾದ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಇಂತಹ ಸತ್ಯ ಸಂಕಲ್ಪ ಆ ಭಗವಂತ ಅವರ ಜೊತೆಗೆ ಚಿಕ್ಕ ಮಕ್ಕಳು ದೊಡ್ಡ ಜನರ ಜೊತೆಗೆ ಹೇಗೆ ಬೆರೆಯಬೇಕೋ ಹಾಗೆ ಬೆರೆತಿದ್ದು ಅಷ್ಟೇ ಹೊರತಾಗಿ ಅವರ ಜೊತೆಗೆ ಭಗವಂತ ಮಿಲನ ಮಾಡಿಕೊಂಡಿದ್ದಲ್ಲ ಎನ್ನುವುದಾಗಿ ವಾದಿರಾಜರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯರ ಸತ್ಯ ಸಂಕಲ್ಪ ಬೆರೆತಿದ್ದ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ